ಈ ದಿನ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದ ಸಂಘಟನೆಯ ಒಂದು ಕರೆ ಏನಿದೆ, ನಿರಂತರವಾಗಿ ಕನ್ನಡಿಗರ ಹಿತರಕ್ಷಣೆ, ನಾಡು ನೆಲ ಜಲ ಇದರ ರಕ್ಷಣೆಯೇ ನಮ್ಮ ಮುಖ್ಯ ಧ್ಯೇಯವಾಗಿ ಇಟ್ಕೊಂಡು ಹೋರಾಟಗಳನ್ನು ರೂಪಿಸ್ಕೊಂತ ಬರ್ತಾ ಇರ್ತೀವಿ. ಏನು ನಿನ್ನೆ ನಮ್ಮ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿರ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ನಿರಂತರವಾಗಿ ಕರ್ನಾಟಕದ ಪರವಾಗಿ ಮಲ್ತಾಯಿ ಧೋರಣೆಯನ್ನ ತೋರ್ತಾ ಇರುತ್ತೆ. ಯಾವುದೇ ಕೇಂದ್ರ ಸರ್ಕಾರ ಬರಲಿ, ಕರ್ನಾಟಕ ಪರವಾಗಿ ಮಲ್ತಾಯಿ ಧೋರಣೆ ಬರ್ತಾ ಇರುತ್ತೆ. ಏನಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡಿಗರಿಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ಬಿಟ್ಟು ಕಾವೇರಿ ಟ್ರಿಬ್ಯುನಲ್ ಒಂದು ಆದೇಶ ಮಾಡುತ್ತೆ. ಸ್ವಾಮಿ, ನಿಮ್ಗೆ ಏನೋ ಕಣ್ಣಿದೆಯಾ, ಕಣ್ಣು ಯಾವ ಕಾಗೆ ಚುಚ್ಚು ಬಿಟ್ಟಿದೆಯಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಂದು ನೋಡಿ, ಏನು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಉದ್ಯೋಗ ನಗರಿ ಅಂತ ಬೆಂಗಳೂರನ್ನು ಕರೀತಾರೆ. ಆ ಒಂದು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಬಿಟ್ರೆ ಬೇರೆ ನದಿ ಮೂಲಗಳಿಲ್ಲ. ಒಂದು ವೇಳೆ ನಮ್ಮ ಕಾವೇರಿ ನದಿ ಏನೋ ಬತ್ತೋದ್ರೆ ಬೆಂಗಳೂರನ್ನ ಮುಚ್ಚಬೇಕಾಗತ್ತೆ. ಇಡೀ ಕರ್ನಾಟಕನ ದಿವಾಳಿ ಆಗೋಗುತ್ತೆ. ಹಾಗಾಗಿ ಯಾಕೆ ನಿರಂತರವಾಗಿ ಕರ್ನಾಟಕವನ್ನ ನೀವು ಮಲ್ತಾಯಿ ಧೋರಣೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇದ್ದೀರಾ ಅನ್ನೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಒಬ್ಬರನ್ನ ನಾವು ಬೆರಳೆತ್ತಿ ತೋರಿಸೋದಕ್ಕಿಂತ ಮುಂಚೆ, ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅನ್ನೋದಕ್ಕಿಂತ ಮುಂಚೆ ಮೂವರನ್ನು ನಾವು ಇಲ್ಲಿ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರೇನು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು, ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇದ್ರೇನು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಈ ಮಧ್ಯದಲ್ಲಿ ಅಲ್ಲಿ ಯಾವುದೇ ಸರ್ಕಾರ ಇದ್ದು ಇಲ್ಲಿ ಜೆಡಿಎಸ್ ಅಧಿಕಾರದಲ್ಲಿದ್ರೇನು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಒಬ್ಬ ಹಿರಿಯ ಮುತ್ಸದಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ಸೇವ್ ಮೈ ಕರ್ನಾಟಕ, ಸೇವ್ ಮೈ ಪೀಪಲ್ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ರಾಜ್ಯಸಭೆಯಲ್ಲಿ ಒಂಥರ ಅವ್ರನ್ನ ಬೇಡ್ಕೊಂಡಂಗೆ ಮಾತಾಡ್ತಾರೆ. ನಿಜವಾಗ್ಲೂ ಆ ಒಂದು ಸನ್ನಿವೇಶ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ನೀವೆಲ್ಲರೂ ನೋಡಿರ್ತೀರ ಮಾಧ್ಯಮದಲ್ಲಿ. ಇಂಥ ಒಂದು ಸಂದರ್ಭ ಯಾಕೆ ನಮ್ಗೆ ಸೃಷ್ಟಿ ಆಗ್ತದೆ? ನಮಗೆ ಮಾತ್ರ ಯಾಕಿದು? ಕನ್ನಡಿಗರಿಗೆ ಮಾತ್ರ ಯಾಕಿದು? ಬೇರೆ ರಾಜ್ಯಗಳಿಗೆ ಯಾಕಿದು ಅನ್ವಯಿಸಲ್ಲ? ಮೇಕೆದಾಟು ಕಟ್ಟಬೇಕು ಅಂತಂದ್ರೆ ಒಂದು ರಾಜ್ಯ ಬಂದು ತಗಾದೆ ತೆಗೆಯುತ್ತೆ, ಇನ್ನೊಂದು ಯೋಜನೆ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ರಾಜ್ಯ ಬಂದು ತೆಗೆಯುತ್ತೆ. ನಾವು ಯಾವುದೇ ಯೋಜನೆ ಮಾಡ್ಬೇಕು ಅಂತಂದ್ರೆ ಪಕ್ಕದ ರಾಜ್ಯಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಯೋಜನೆಗಳಿಗೆ ತಡೆ ಮಾಡೋದಕ್ಕೆ ಪ್ರತಿಯೊಂದರಲ್ಲೂ ಮೂಗು ತೋರಿಸ್ತಾ ಇರ್ತವೆ. ನಮ್ಮ ಒಂದು ಅನಿಸಿಕೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿರುವ ರಾಜಕಾರಣಿಗಳಿಗೆ ನಮ್ಮ ಕನ್ನಡಿಗರು ಪ್ರತಿ ಮನೆಯಿಂದನೂ ಒಂದು ಅರ್ಧ ಡಜನ್ ಬಳೆ ತಗೊಂಡೋಗೋಣ. ನಮ್ಮ ರಾಜ್ಯದ ರಾಜಕಾರಣಿಗಳ ಕೈಗೆ ಬಳೆಯನ್ನ ತೊಡಿಸಿ ಆಮೇಲೆ ಅವ್ರನ್ನ ಈಚೆ ಬಿಡೋಣ. ಹೆಣ್ಮಕ್ಳನ್ನ ಇಲ್ಲಿ ದೋಷಣೆ ಮಾಡುವಂತ ಪ್ರಮೇಯ ಬರಲ್ಲ ಇಲ್ಲಿ. ಕಾರಣ ಏನಂತಂದ್ರೆ, ನಮ್ಮ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರಲ್ಲಿ ನಿರಂತರವಾಗಿ ಬರ್ತಾ ಇದ್ದಂತ ಕಾವೇರಿ ನೀರನ್ನ ನಿಯಮಿತವಾಗಿ ನೀಡ್ತಾ ಇದ್ದಾರೆ. ನಾವಿಲ್ಲಿ ಮುಳಬಾಗ್ಲಲ್ಲಿ ಇದ್ದೀವಿ. ಅಲ್ಲಿ ನಮ್ಮ ಮುಳಬಾಗ್ಲವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ಕಾವೇರಿ ನದಿ ನೀರು ತಮಿಳ್ನಾಡಿಗೆ ಬಿಟ್ರೆ ಮುಳಬಾಗ್ಲವ್ರಿಗೆ ಏನ್ ನೋವು ಅಂತ ಕೇಳುವಂತ ಮೂರ್ಖರು ಕೂಡ ಇದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿ. ಆದ್ರೆ ಅವ್ರಿಗೊಂದು ಅವ್ರಿಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಸ್ವಾಮಿ, ನಮ್ಮ ಮುಳಬಾಗಲ್ ತಾಲೂಕಿನ ಎಷ್ಟು ಜನ ಯುವಕರು, ಎಷ್ಟು ಜನ ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಒಂದು ವೇಳೆ ಕಾವೇರಿ ನೀರು ಬತ್ತಿ ಹೋದ್ರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಎಷ್ಟು ಜನ ನಿರುದ್ಯೋಗಸ್ಥರಾಗ್ತಾರೆ ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಾ? ಅಲ್ಲಿಂದ ಎಷ್ಟು ಜನ ಮುಳಬಾಗಲ್ ಬರ್ಬೇಕಾಗುತ್ತೆ. ಇವೆಲ್ಲ ಹಿತದೃಷ್ಟಿಯಿಂದ ನಾವು ರಾಜಕಾರಣಿಗಳ ಕೈಗೆ ಬಳೆ ತೊಡಿಸುವುದಕ್ಕಿಂತ ಮುಂಚೆನೆ ರಾಜಕಾರಣಿಗಳು ಎಚ್ಚೆತ್ಕೊಂಡು ಮುಂದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ದಾರೆ. ಅಲ್ಲಿ ಚರ್ಚೆ ಆಗುವಂತ ವಿಷಯನೇ ರಾಜಕಾರಣಿಗಳ ಮನೆಗೆ ಹೋಗಿ ಬಳೆ ಕೊಡುವಂತ ಪ್ರತಿಭಟನೆ. ತಮಿಳುನಾಡಿಗೆ ಇಲ್ಲಿ ನೀರಿನ ಕೊರತೆ ಇದ್ದಾಗ ತಮಿಳುನಾಡಿಗೆ ನೀರು ಬಿಡಿ ಅಂತ ಅವ್ರಿಗೆ ಬಂದು ಮನವಿ ಮಾಡೋಷ್ಟೊತ್ತಿಗೆ ಅವ್ರು ನೀರು ಬಿಡುವಂತ ಕೇಂದ್ರ
ಕಾವೇರಿ ನಿರ್ವಹಣಾ ಮಂಡಳಿಗೆ ನಮ್ಮಲ್ಲಿನ ರಾಜಕಾರಣಿಗಳು ಯಾಕೆ ಅಹವಾಲು ಕೊಡ್ತಾ ಇಲ್ಲ, ನಮ್ಮಲ್ಲಿ ಇಲ್ಲ ನೀರಿಲ್ಲ ಕೊಡೋದಕ್ಕೆ ಅಂತ. ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ತಾ ಇದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಆದ್ರೆ ಬಿಡ್ತಾನೆ ಇದ್ದಾರೆ. ನಿಮ್ಗೇನನ್ನ ಸಮಸ್ಯೆನಾ? ನಿಮ್ಗೇನನ್ನ ಸಮಸ್ಯೆ ಇದೆಯಾ? ಇಲ್ಲ ಬೇರೆ ಏನನ್ನ ಸಮಸ್ಯೆ ಇದ್ರೆ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಯಾರನ್ನ ಗಟ್ಸಿರುವಂತ ನಾಯಕರು ಬಂದು, ನಮ್ಮ ಕೃಷ್ಣ ಬೈರೇಗೌಡ ಅಂತ ನಾಯಕರು ಬರ್ತಾರೆ, ನಮ್ಮ ಯಾರು ಪ್ರಿಯಾಂಕ್ ಖರ್ಗೆ ಅಂತ ನಾಯಕರು ಬರ್ತಾರೆ, ಬಾಯಿ ತೆರೆದು ಮಾತಾಡ್ತಾರೆ. ಅವ್ರು ಒಳ್ಳೇದ್ ಮಾಡ್ತಾರ ಕೆಟ್ಟದ್ ಮಾಡ್ತಾರ ಅನ್ನೋದಕ್ಕಿಂತ ಕಾಂಗ್ರೆಸ್ ನಲ್ಲಿ ಬಾಯಿ ತೆರೆದು ಮಾತಾಡ್ತಾರೆ. ಇವತ್ತು ಇಡೀ ಬೆಂಗಳೂರಲ್ಲಿ ಪರಭಾಷಿಗರ ಅಟ್ಟಹಾಸ ನೀವು ನೋಡಬಹುದು. ತಮಿಳಲ್ಲಿ ಹೇಳ್ತಾಳೆ, ಅವಳು ಯಾರೋ ಒಬ್ಬ ತಮಿಳಲ್ಲಿ ಹೇಳ್ತಾಳೆ, ನಮಗೆ ಬೆಂಗಳೂರು ವೇಂಡೋ ಅಂತ ಹೇಳ್ತಾರೆ. ಬೆಂಗಳೂರು ವೇಂಡೆ ಅಂತಂದ್ರೆ ಇನ್ನು ಏನ್ ಕುಡಿಯಕ್ಕಿಲ್ಲಿದ್ಯಾ? ಎಷ್ಟು ಗಾಡಿಗಳು ತಳ್ಳು ಗಾಡಿಗಳು ಹಾಕೊಂಡು ಹೋಗಿದ್ರು ಗೊತ್ತಾ? ಇದೇ ಒಂದು ನಂಗ್ಲಿ ಹೈವೇನಲ್ಲಿ ಈಚರ್ ಗಾಡಿಗಳು ತುಂಬಿಸ್ಕೊಂಡು ಹೋಗಿದ್ರೆ ತಳ್ಳು ಗಾಡಿಗಳು. ಅಂದ್ರೆ ತಳ್ಳು ಗಾಡಿಗಳು ಕೂಡ ತಮಿಳ್ನಾಡಿಂದ ತಗೊಂಡು ಬಾಡಿಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಮುಳಬಾಗಲ ಪೊಲೀಸ್ ಇಟ್ಕೊಂಡು ಪ್ರಶ್ನೆ ಮಾಡಿದಾಗ ಅಲ್ಲಿ ಏನು ಫುಟ್ಪಾತ್ ತೆರವು ಮಾಡ್ತಾ ಇದಾರೆ, ಅದಕ್ಕೆ ನಮ್ ಗಾಡಿಗಳು ತಗೊಂಡು ಹೋಗ್ತಾ ಇದೀವಿ ಅಂತ ಮುಳಬಾಗಲ ಪೊಲೀಸ್ಗೆ ಹೇಳಿದ್ರು. ನನ್ನ ಕಣ್ಣಾರೆ ನಾನು ಕಂಡಿದ್ದೀನಿ, ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ತಮಿಳ್ನಾಡವ್ರಿಗಿರುವಂತಹ ಒಂದು ತಾಕತ್ತು ದಮ್ಮು ಕನ್ನಡಿಗರಿಗೆ ಯಾರು ಇಲ್ವಾ ರಾಜಕಾರಣಿಗಳಲ್ಲಿ? ನಿಮ್ಗಿಲ್ಲ ಅಂತಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೊಟ್ಟೋಗಿ. ಕೇಂದ್ರ ಆಡಳಿತ ಸರ್ಕಾರ ಬರುತ್ತೆ ಅಥವಾ ರಾಷ್ಟ್ರಪತಿ ಆಡಳಿತ ಬರುತ್ತೆ, ಅವ್ರ ಮೇಲೆ ಹೋಗ್ಬಿಟ್ಟು ನಾವಾದ್ರೂ ಗುದ್ದಾಡಿ ನಮ್ಮ ನೀರನ್ನು ನಾವು ಉಳಿಸ್ಕೊಂತೀವಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ, ನಾಳೆ ಅಥವಾ ನಾಳಿದ್ದು ನಮ್ಮ ಅಧ್ಯಕ್ಷರು ಏನು ಅಪ್ಪಣೆ ಕೊಡ್ತಾರೆ ಆ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಮುಳಬಾಗಿಲಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಇಷ್ಟು ಹೇಳಿ ರಾಜಕಾರಣಿಗಳನ್ನ ನೋಡಿದ್ರೆ ಅಸಹ್ಯ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರೆದಿದ್ದೀವಿ. ವಿಚಾರ ಇಷ್ಟೇನೆ. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಹರಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಸರ್ಕಾರ ಈಗ ನಿಮ್ಗೆ ಆದೇಶ ಇರ್ಬೋದೇನೋ, ತಮಿಳ್ನಾಡಿಗೆ ಒಂದಿಷ್ಟು ನೀರು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮೊದ್ಲು ಆದೇಶ ಆಗಿದೆ, ಅದೆಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ನಮ್ಮದು ಈಗ ಏನು ಅಂದ್ರೆ, ಈಗ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ನಗರ ನಮ್ಮ ಭಾರತ ದೇಶದಲ್ಲೇ ಒಂದು ಒಳ್ಳೆ ಕೈಗಾರಿಕೋದ್ಯಮ ನಡೆಸ್ತಾ ಇರ್ತಕ್ಕಂಥ ನಗರ. ಅದಕ್ಕೆ ಅದರಲ್ಲಿ ಬೆಂಗಳೂರಲ್ಲಿ ಬರೀ ಕನ್ನಡಿಗರು ಮಾತ್ರ ಇಲ್ಲ, ಎಲ್ಲಾ ಬೇರೆ ರಾಜ್ಯದಿಂದ ಬಂದು ಅಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಕುಡಿಯೋ ನೀರಿಗಾಗಿ ಮೂಲ ಇರೋದು ನಮ್ಮ ಕಾವೇರಿ ನೀರೇನೆ. ಈಗ ತಾವು ಏನೀಗ ತಮಿಳ್ನಾಡಿಗೆ ನೀರನ್ನ ಹರಿಸೋದಕ್ಕೆ ಹೋದ್ರೆ ನಮ್ಮ ಬೆಂಗಳೂರವರು ಏನು ನೀರಿಗೆ ಹಾಹಾಕಾರ ಸೃಷ್ಟಿ ಆಗುತ್ತೆ. ಈಗಾಗಲೇ ಒಂದ್ಸತಿ ನೋಡಿದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮ ರಾಜ್ಯಾಧ್ಯಕ್ಷ ಈಗಾಗಲೇ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ತಮ್ಗೆ ಏನೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಮನವಿಯನ್ನ ನೀವು ಸ್ವೀಕಾರ ಮಾಡಿ ನಮ್ಮ ಏನು ಈಗ ನೀವು ನೀರನ್ನ ಹರಿಸ್ತಾ ಇದ್ದೀರಾ, ಈಗಾಗಲೇ ಅದನ್ನ ಸ್ಥಗಿತ ಮಾಡಬೇಕು. ಯಾಕೆಂದ್ರೆ ಈಗ ನೀವೇನು ಸರ್ಕಾರದಿಂದ ಆದೇಶ ಇದೆ, ಅವ್ರಿಗೆ ನೀವೊಂದು ನೋಟಿಸ್ನ ಕೊಡಿ, ಇಲ್ಲಾಂದ್ರೆ ಅವ್ರಿಗೊಂದು ಮನವರಿಕೆಯನ್ನ ಮಾಡಿ. ಏನು ಈಗ ನಮ್ಗೇನೆ ಇಲ್ಲ ನೀರಿನ ಕೊರತೆ ಇದೆ, ಆದ್ರಿಂದ ನಾವು ಈಗ ಸದ್ಯಕ್ಕೆ ನೀರು ಬಿಡೋದಕ್ಕಾಗೋದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆ ಆದ್ರೆ, ಹೆಚ್ಚು ನೀರು ಬಂದು ಶೇಖರಣೆ ಆದಲ್ಲಿ ಅವಾಗ ಏನು ನಮ್ಗೆ ಎಕ್ಸಸ್ ಆಗತ್ತೆ ನೀರು, ಅದನ್ನ ಬೇಕಿದ್ರೆ ನೀವು ಬಿಡ್ಬೋದು ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡಿ ಅಂತ ಹೇಳ್ತಾ, ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿರವರು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ನಿಮ್ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ನೀವು ಸರ್ಕಾರ ಎಚ್ಚೆತ್ಕೊಂಡು ಏನೀಗ ನೀರನ್ನು ಬಿಡ್ತಾ ಇದ್ದೀರಾ, ಅದನ್ನ ಸ್ಥಗಿತ ಮಾಡಿ ನಮ್ಮ ಬೆಂಗಳೂರಿಗೆ ಆಗುವಂತ ಆಗು ಹೋಗುಗಳನ್ನ ನಿಲ್ಲಿಸದೇ ಇದ್ದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲ ನಮ್ಮ ಪದಾಧಿಕಾರಿಗಳು ಈಗಾಗಲೇ ನಾವು ಕಾವೇರಿ ನೀರಿನ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಮ ರಾಜ್ಯದ ನಾಯಕರು ಒಂದು ಎಲ್ಲಾ ಕನ್ನಡಪರ ಸಂಘಟನೆಗಳು ಸೇರಿ ಒಂದು ಒಮ್ಮತ್ತಿನ ಕರೆ ನೀಡಿ ಒಂದು ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಈಗೇನು ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು ನಮ್ಗೆ ನಾವೇನು ಅಹವಾಲನ್ನು ಕೊಡ್ತಾ ಇದ್ರೆ ಅದನ್ನು ಸ್ವೀಕಾರ ಮಾಡಿ ಅದನ್ನ ನಿಲ್ಸ್ಲಿಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಕರ್ನಾಟಕ ಬಂದ್ ಮಾಡಿ ನಾವು ಏನು ನಮ್ಮ ಹಕ್ಕೇನಿದೆ ಅದನ್ನ ಪಡ್ಕೊಳ್ಳೋಂತ ಅದು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೀವಿ.
ಮುಂದಿನ ದಿನಗಳಲ್ಲಿ ಈಗ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.